ನಮಸ್ಕಾರ. ನಿಮ್ಮ ರಾಶಿ ನಕ್ಷತ್ರದ ಪ್ರಕಾರ ನಿಮಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ, ಒಳ್ಳೆಯ ಸಮಯ ಬರುತ್ತೆ, ನಿಮಗೆ ಯಾವಾಗ ಕೆಟ್ಟ ಸಮಯ ಬರುತ್ತೆ ಅಂತ ಕಂಡುಹಿಡಿಯುವ ಸುಲಭ ವಿಧಾನ ಹೇಳ್ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದರೆ ಎಲ್ಲರಿಗೂ ನಮಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ, ನಾವು ಯಾವಾಗ ಸೈಟು ಮನೆ ತೊಗೊತೀವಿ, ನಾವು ಯಾವಾಗ ಶ್ರೀಮಂತರಾಗ್ತೀವಿ, ನಮಗೆ ಯಾವಾಗ ದುಡ್ಡು ಬರುತ್ತೆ, ಆ, ನಾವು ಬಿಸ್ನೆಸ್ಸಲ್ಲಿ ಯಾವಾಗ ಕ್ಲಿಕ್ ಆಗ್ತೀವಿ, ಆ, ಅಂತ ಸಹಜವಾಗಿ ಎಲ್ಲರಿಗೂ ಈ ಒಂದು ಕುತೂಹಲಗಳು ಇದ್ದೇ ಇರುತ್ತೆ. ಹಂಗಾಗಿ ನಿಮ್ಮ ರಾಶಿ ನಕ್ಷತ್ರದ ಪ್ರಕಾರ ನೀವೇ ನೋಡ್ಕೊಳ್ಳಿ, ಯಾವಾಗ ನಿಮಗೆ ಒಳ್ಳೆ ಟೈಮು, ಒಳ್ಳೆ ಅದೃಷ್ಟದ ಟೈಮು, ಒಳ್ಳೆ ರಾಜಯೋಗ ಬರುತ್ತೆ, ಯಾವ ಟೈಮಲ್ಲಿ ಕೆಟ್ಟ ಸಮಯ ಬರುತ್ತೆ. ಅನಾರೋಗ್ಯದ ಸಮಸ್ಯೆಗಳಿರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಸಾಲಬಾಧೆ ಸಮಸ್ಯೆಗಳಿರ್ಬೋದು, ಬಿಸ್ನೆಸ್ ಲಾಸ್ ಆಗೋ ಸಮಸ್ಯೆ ಇರ್ಬೋದು, ಕೊಟ್ಟಿರೋ ಹಣ ವಾಪಸ್ ಬರ್ದಲೇ ಇರ್ಬೋದು, ನೀವು ಇಸ್ಕೊಂಡಿದ್ರೆ ಅವ್ರಿಗೆ ಕೊಡೋಕ್ಕಾಗ್ದಲೇ ಒದ್ದಾಡೋದು, ಬಿಸ್ನೆಸ್ ಲಾಸ್ ಆಗಿ ಕೆಲಸ ಬಿಟ್ಟು ಕೆಲಸ ಕಳ್ಕೊಳೋದು, ಕೆಲಸ ಬಿಟ್ಬಿಟ್ಟು ಅಲ್ಲಿ ಭಾಳ ಕಿರಿಕಿರಿಗಳಾಗಲಿ, ಆ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಮಾಡೋಕ್ಕೋಗಿ ಇನ್ನೊಂದೇನೋ ವ್ಯಾಪಾರ ಮಾಡಿ ಲಾಸ್ ಆಗೋ ಸಮಯ ಯಾವ್ಯಾವುದು, ಯಾವ ಟೈಮಲ್ಲಿ ಗಂಡ ಹೆಂಡ್ತಿಗಳು ಜಗಳ ಆಡಿ ಕಲಹ ಮಾಡ್ಕೊಂಡು ಸಪರೇಷನ್ನು, ಡೈವರ್ಸು, ದೂರ ಅನ್ನೋದು ಆರಾಮಾಗೆ ನಿಮ್ಮ ರಾಶಿ ನಕ್ಷತ್ರದ ಪ್ರಕಾರ ಆರಾಮಾಗೆ ನೀವೇ ಸುಲಭವಾಗಿ ಕಂಡುಹಿಡಿಯುವ ವಿಧಾನ ಹೇಳ್ಕೊಡ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಸಪೋಸ್ ನೋಡಿ, ನಿಮ್ಮದು ಈ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಅರ್ಥ ಮಾಡ್ಕೊಳ್ಳಿ, ನಿಮ್ಮದುಗೆ ಲಗ್ನ ನಿಮ್ಮದು ಯಾವುದೇ ಲಗ್ನದಲ್ಲನ್ನು ಹುಟ್ಟಿರ್ರಿ, ನಿಮಗೆ ನಿಮ್ಮದು ಯಾವುದೇ ತಿಥಿ ಯೋಗ ಕರ್ಣ ಪಾದದಲ್ಲನ್ನು ಇರ್ರಿ, ಎಸ್ಪೆಷಲಿ ನಿಮ್ಮದು ಯಾವುದೇ ಗ್ರಹದ ದಶಾಭುಕ್ತಿಗಳು ನಡೀತಾ ಇರಲಿ, ದಶಾಭುಕ್ತಿಗಳಲ್ಲಿ ಈ ಎರಡನೇ ಮನೆ ಕುಟುಂಬ ಸ್ಥಾನ, ಎರಡನೇ ಮನೆ ಧನಸ್ಥಾನ, ಎರಡನೇ ಮನೆ ದುಡ್ಡಿನ ಮನೆ, ಜೊತೆಗೆ 11ನೇ ಮನೆ, ಈ ಎರಡನೇ ಮನೆ 11ನೇ ಮನೆ ಬಂದರೆ ಮನುಷ್ಯನಿಗೆ ಸಿಕ್ಕಾಬಟ್ಟೆ ದುಡ್ಡು. ಇದ್ರ ಜೊತೆಗೆ ನೀವು ಆಸ್ತಿಗಳು ಮಾಡ್ಕೊಬೇಕು, ಒಳ್ಳೆ ಕೆಲಸದಲ್ಲಿರಬೇಕು, ಪ್ರಾಪರ್ಟಿಗಳು ಮಾಡ್ಕೊಬೇಕು ಅಂದರೆ ಈ 4ನೇ ಮನೆ ಬರಬೇಕು, 6ನೇ ಮನೆ ಬರಬೇಕು, 7ನೇ ಮನೆ ಬರಬೇಕು, 10ನೇ ಮನೆ ಬರಬೇಕು. ಈ ಎರಡನೇ ಮನೆ 11ನೇ ಮನೆ ದುಡ್ಡು ಕೊಡೋ ಮನೆ, ಸಿಕ್ಕಾಬಟ್ಟೆ ದುಡ್ಡು ಕೊಡೋ ಮನೆಗಳು. ಇದ್ರ ಜೊತೆಗೆ 4ನೇ ಮನೆ ಆಸ್ತಿಗಳು ಮಾಡ್ಕೊಳ್ಳೋ ಅಂಥ ಮನೆ, 6ನೇ ಮನೆ ಉದ್ಯೋಗ ಮಾಡೋ ಅಂಥ ಮನೆ, 7ನೇ ಮನೆ ಬಿಸ್ನೆಸ್ ಮಾಡೋ ಅಂಥ ಮನೆ, 10ನೇ ಮನೆ ಉದ್ಯೋಗದಿಂದ ನೇಮ್ ಆ್ಯಂಡ್ ಫೇಮ್ ಹೆಸರು ಕೀರ್ತಿ ಗಳಿಸೋ ಮನೆ. ಈ ಎರಡನೇ ಮನೆ 11ನೇ ಮನೆ ಜೊತೆಗೆ 4ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ ಬಂತು ಅಂದರೆ ಸಿಕ್ಕಾಬಟ್ಟೆ ದುಡ್ಡು, ನಿಮಗೆ ಒಳ್ಳೆ ಟೈಮು ಅಂತ ಅಂದ್ಕೊಂಬಿಡಿ. ಇನ್ನು ಬ್ಯಾಡ್ ಟೈಮು ಅಂತಂದರೆ, ಕೆಟ್ಟ ಸಮಯಗಳು ಅಂತಂದರೆ ಈ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ ಜೊತೆಗೆ ಈ 6ನೇ ಮನೆ ಸೇರ್ಕಂತು ಅಂದರೆ ಈ ಅನಾರೋಗ್ಯದ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ ಸಮಸ್ಯೆಗಳು, ಈ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ, ಸಪ್ರೇಷನ್ನು, ದೂರ ಲವ್ ಮಾಡಿ ಮದುವೆ ಮಾಡ್ಕೊಂಡು ಆಮೇಲೆ ದೂರ ಆಗೋದು, ಅರೇಂಜ್ ಮ್ಯಾರೇಜ್ಗಳು ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಆಗ್ದಲೇ ದೂರ ಮನಸ್ತಾಪಗಳು ಮಾಡ್ಕೊಂಡು ಡೈವರ್ಸ್ ಆಗೋ ಅಂಥ ಮನೆಗಳು. ಹಂಗಾಗಿ ಈ ವಿಚಾರದಲ್ಲಿ ಸುಲಭವಾಗಿ ಈ ರೀತಿ ಕಂಡಿಡ್ಕೊಬೋದು ನೀವು. ಇದು ಕಂಡಿಡ್ಕೊಬೇಕಪ್ಪ ಅಂದರೆ ನೀವು ಎಲ್ಲಾದರೂ ಜ್ಯೋತಿಷ್ಯ ಕಲ್ತ್ಕೊಬೇಕು. ಜ್ಯೋತಿಷ್ಯ ಕಲ್ತ್ಕೊಂಡಾಗ ಮಾತ್ರ ನಿಮಗಿದು ಗೊತ್ತಾಗ್ತಾ ಹೋಗುತ್ತೆ. ಆವಾಗ ನೀವು ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು ನಿಲ್ಲಿಸ್ತೀರಾ, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋದು ನಿಲ್ಲಿಸ್ತೀರಾ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ಬಿಡ್ರಿ. ನಿಮ್ಮ ಗಂಡೊಂದು, ನಿಮ್ಮ ಹೆಂಡ್ತಿದು, ನಿಮ್ಮ ಮಕ್ಕಳದು ನೋಡಿಕೊಂಡು ಸುಖವಾಗಿ ಬದುಕ್ರಿ. ಯಾಕೆ ಸುಮ್ಮನೆ ಕಂಡು ಜ್ಯೋತಿಷಿಗಳ ಹತ್ರ ಹೋಗ್ತೀರಾ, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡ್ತೀರಾ? ಈಗ ಈ 60 ವರ್ಷ, 70 ವರ್ಷ, 80 ವರ್ಷ, 100 ವರ್ಷಗಳ ಹಿಂದ್ಗಡೆ ಯಾರೂ ಜ್ಯೋತಿಷ್ಯ ಕಲಿಸ್ತಿರ್ಲಿಲ್ಲ. ಇವಾಗ ಅವಕಾಶಗಳಿದ್ದಾವೆ, ಯೂನಿವರ್ಸಿಟಿಗಳಿದ್ದಾವೆ, ಸಾಕಷ್ಟು ಜನ ಜ್ಯೋತಿಷ್ಯ ಕಲಿಸ್ತಾರೆ. ಕಲ್ತ್ಕೊಳ್ಳಿ ಆರಾಮಾಗೆ. ಜ್ಯೋತಿಷ್ಯ ಕಲ್ತ್ಕೊಂಡು ನೀವೇ ಜ್ಯೋತಿಷಿಗಳಾಗಿ ನಿಮ್ಮ ಕಷ್ಟ ಸುಖ, ಒಳ್ಳೆಯ ಸಮಯ ಕೆಟ್ಟ ಸಮಯ ನೋಡಿಕೊಂಡು ನಿಮಗೆ ನೀವೇ ಒಳ್ಳೇದು ಮಾಡ್ಕೊಳ್ಳಿ. ಯಾಕೆ ಕಂಡು ಜ್ಯೋತಿಷಿಗಳ ಹತ್ರ ಹೋಗ್ತೀರಾ, ಕಂಡು ಜ್ಯೋತಿಷಿಗಳಿಗೆಲ್ಲ ಫೋನ್ ಮಾಡೋದು ಅವಶ್ಯಕತೆಯೇ ಇಲ್ವಲ್ಲ.
ಏನು ಅಂತಂದರೆ ಭೂಮಿ ಮೇಲೆ ಹುಟ್ಟಿದ್ದೀವಿ, ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಲೇಬೇಕು. ಇಷ್ಟೆಲ್ಲ ಮಾಡಿದರೂ ನಮಗೆ ಒಳ್ಳೆ ಟೈಮ್ ಬರ್ತಿಲ್ಲ, ಒಳ್ಳೆ ಕೆಟ್ಟ ಸಮಯ ಆಗ್ತಿದೆ, ಸಾಲ ಬಾಧೆಗಳಾಗ್ತಿದೆ, ಹಣಕಾಸಿನ ಸಮಸ್ಯೆ ಆಗ್ತಿದೆ, ಗಂಡ ಹೆಂಡತಿ ನಡುವೆ ಸಮಸ್ಯೆಗಳಾಗ್ತಿದೆ ಅಂತಂದಾಗ ಜ್ಯೋತಿಷ್ಯ ನೀವು ಕಲ್ತ್ಕೊಂಡ್ಬಿಟ್ಟಾಗ ಖಂಡಿತವಾಗ್ಲೂ ನಿಮ್ಮ ಜೀವನ ಏನು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ? ಇದು ಜ್ಯೋತಿಷ್ಯ ನಮಗೋಸ್ಕರ ನಾವು ಕಲ್ತ್ಕೊಬೇಕು. ನಮ್ಮ ಜೀವನ ರೂಪಿಸ್ಕೊಂಡು ಚೆನ್ನಾಗಿ ಬದುಕಲಿಕ್ಕೆ ಜ್ಯೋತಿಷ್ಯ ಇರೋದು. ಒಳ್ಳೆ ಸಮಯ ಯಾವಾಗ ಬರುತ್ತೆ, ಕೆಟ್ಟ ಸಮಯ ಯಾವಾಗ ಬರುತ್ತೆ ಅಂತ ನೋಡಿಕೊಂಡು ಸುಖವಾಗಿ ಬದುಕಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.